ಫುಲ್ ಆದ್ರೆ ಇರು ಅದು ಹಚ್ಬೇಡ ಇರು. ಇಲ್ಲಿ 5 ಡೋರ್ ತಗೊಳ್ಳೇಬೇಕು ಅಂತ, ಅದು ಸೆಪ್ಟೆಂಬರ್ಗೂ ಮುಂಚೆ ಲಾಂಚ್ ಆಗೋಕ್ಕೂ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿರೋ ತಾರ್ ರಾಕ್ಸ್ ತಗೋಬೇಕು ಅಂತ. ಮುತ್ತಣ್ಣನ್ ಫ್ಯಾನ್ಸ್. ಮುತ್ತಣ್ಣ ಒಟ್ಟ ಹೇಳ್ಕೊಂಡಿದ್ರು ಇವಾಗ ಬಿಟ್ರು ನೋಡು. 10,000 ರೂಪಾಯಿ ಹೂವು ನೋಡಿ, ಒಂದು 10 ಅವರ್ ಇರಲಿಲ್ಲ. ಬರ್ಲಿ ಬರ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ತಾರ್ ರಾಕ್ಸ್ ಇಂದ ಗೈಸ್. ಸೊ ಈಗ ತಾನೇ ಡೆಲಿವರಿ ತಗೊಂಡು ಒಂದು ರೌಂಡ್, ಫಸ್ಟ್ ರೌಂಡು ಇಲ್ಲೇ ಶೋರೂಮ್ ಹತ್ರ ಒಂದು ರೌಂಡ್ ಹಾಕಿ ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಸೊ ತಾರ್ದು ಫುಲ್ ವ್ಲಾಗು ಮಧು ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿರುತ್ತೆ, ನೋಡ್ಕೊಳ್ಳಿ. ಫುಲ್ ಹ್ಯಾಪಿ ಎಲ್ಲರೂ. ನಮ್ಮ ಅಣ್ಣನ ತರಿಸಿ ಅಣ್ಣ, ಎಷ್ಟು ಖುಷಿ ಆಯ್ತೈತೆ, ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ವರ್ಷ ಅಂದ್ರೆ ತಾರ್ ಬಂದಾಗಿಂದ ತಾರ್ ತಗೋಬೇಕು ಅನ್ಕೊಂಡಿದ್ದೆ. 5 ಡೋರ್ ಹೆಂಗಾರ ಇರ್ಲಿ ಬಿಡ್ಲಿ ಬುಕ್ ಮಾಡ್ಬಿಟ್ಟು ನೋಡಿ ಕಾಣಿಸ್ತಿದೀನ, ಅದೇ ಡೌಟ್ ನನಗೆ. ಬುಕ್ ಮಾಡ್ಬಿಟ್ಟಿದ್ರು ಹೆಂಗಾರ ಇರ್ಲಿ 5 ಡೋರ್ ತಗೊಳ್ಳೇಬೇಕು ಅಂತ, ಅದು ಸೆಪ್ಟೆಂಬರ್ಗೂ ಮುಂಚೆ ಲಾಂಚ್ ಆಗೋಕ್ಕೂ ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿದ್ರು ತಾರ್ ರಾಕ್ಸ್ ತಗೋಬೇಕು ಅಂತ. ಸೊ ಇವತ್ತು ತಗೊಂಡಿದೀವಿ, ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅದು ನಮ್ಮ ಮಂಗಳೂರು ಉಡುಪಿ ತಗೊಂಡಿದೀವಿ. ಅದು ತುಂಬಾ ಸ್ಟೋರಿ ಇದೆ ಯಾಕೆ ಇಲ್ಲಿ ತಗೊಂಡಿದೀವಿ ಅಂತ. ಬಟ್ ಫುಲ್ ಖುಷಿ ಆಗ್ತಾ ಇದೆ. ನಮ್ಮ ಅಣ್ಣನ ಫೇವ್ರೆಟ್ ಟೆಂಪಲ್ಗೆ ಫಸ್ಟ್ ಹೋಗ್ತಾ ಇದೀವಿ, ಧರ್ಮಸ್ಥಳಕ್ಕೆ. ನಮ್ಮ ಅಣ್ಣಂಗೂ ಫೇವ್ರೆಟ್, ಅವ್ನ ಕಾರ್ ತಗೊಂಡಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಆಗ್ಲೇ ಎಡಿಟ್ ಆಗಿ ಪೋಸ್ಟ್ ಇನ್ನೇನೋ ಆಗ್ತಾ ಇದೆ, ಅದು ಶೋರೂಮ್ ಅಲ್ಲೇ. ಇಲ್ಲಿ ಇವರು ಫೋಟೋದು ಅಂದ್ರೆ ಕ್ಯಾಮ್ರಾದಲ್ಲಿ ತೆಗ್ದಿದ್ದೆಲ್ಲ ಫುಟೇಜಸ್ನ ನಮ್ಮ ಲ್ಯಾಪ್ಟಾಪ್ ಕೂಡ ಆಗ್ತಾ ಇದ್ದಾರೆ. ಸೊ ನಾವು ಇವಾಗ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಅಣ್ಣ ಏನ್ ಅನ್ಸ್ತು, ನೀವ್ ಹೇಳಲೇ ಇಲ್ಲ. ಫೈನಲಿ ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಆಸೆಯಂತೆ ಮೂರ್ತಿ ನಮ್ಮ ಮದುವೆಗೆ ಬರ್ಬೇಕಾಗಿತ್ತು, ಬರ್ಲಿಲ್ಲ. ನನ್ ಕಾರ್ ಮಾತ್ರ ಬಂತು, ನಿಮ್ದು ಒಂದ್ ಸ್ವಲ್ಪ ಡಿಲೇ ಆಯ್ತು. ಹೋಪ್ಫುಲಿ ಗ್ರೇಟ್, ಸಕ್ಕತ್ತಾಗಿ ಕಾರ್ ಮಾತ್ರ ಅಲ್ಟಿಮೇಟ್. ನಾವು ಹೋಗುತ್ತಿದ್ದೇವೆ ಇವಾಗ. ಮದನ್ ಅಣ್ಣ ಅವರು ಗಾಡಿ ಓಡಿಸ್ತಾರೆ, ಯಾಕಂದ್ರೆ ಅವರು ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಧರ್ಮಸ್ಥಳದಿಂದ ಡೈರೆಕ್ಟ್ ಆಗಿ. ಹಾಗಾಗಿ ಮದನ್ ಅಣ್ಣ ಓಡಿಸ್ತಾ ಇದ್ದಾರೆ. ದೊಡ್ಡದು ಮನಸ್ಸು, ಓಡಿಸಿ ತಗೊಳ್ಳಿ ಬೇಡ ಅಂದ್ರೂ ಬಿಡ್ಲಿಲ್ಲ, ಓಡಿಸಿ ಅಂತ ಕೊಟ್ಬಿಟ್ರು. ಅವಳು ಮೊದಲು ಕೀ ಎತ್ಕೊಂಡ್ಬಂದು ಓಡ್ ಕೈಗೆ ಇಟ್ಬಿಟ್ಟಿದ್ವಿ ಗೈಸ್. ನೋಡಿ ನನ್ ಬಗ್ಗೆ ಹೇಳೋದಿಲ್ಲ. ಅಲ್ಲಿ ಹಿಂದೆ ಬರ್ತಾ ಅಲ್ಲಿ ಎರಡು ಬ್ಲಾಕ್ ಬಾಮ ಇದ ಗೋಲ್ಸ್ ಹೋಗ್ತಾ ಇದೀವಿ ನಾವು ಗೈಸ್. ಚೆನ್ನಾಗಿದೆ ಫೀಲ್. ಸ್ಥಳಕ್ಕೆ ಹೋಗಿ ಒಂದ್ ಅಡ್ಡ ಬಿದ್ಬಿಟ್ಟು ನಮ್ಗೆ ಗಾಡಿಗೆ ಎಲ್ಲದಕ್ಕೂ ಒಳ್ಳೇದ್ ಮಾಡಪ್ಪ, ನೋಡ್ತಾ ಇರೋದು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹೌದು, ಥ್ಯಾಂಕ್ ಯು ಗೈಸ್. ನೋಡಿ ಇಲ್ಲಿ ಮಿರರ್ ಮೇಲೆ ಲೈಟ್. ಕಾರ್ ಟೂರ್ ಮಾಡು ಮದು. ನಿಮ್ಮ ಅಣ್ಣನೇ ಮಾಡಿಸ್ತಾರ ಬಿಡು, ವೈಟ್ ಒಂಥರ ಲಕ್ಷುರಿ ಆಗಿ ಚೆನ್ನಾಗಿರುತ್ತೆ. ಇದು ಹೆಂಗೆ? ಓ ನೈಸ್. ಇನ್ನು ಕಲಿಯೋದು ಬೇಜಾನ್ ಐತೆ. ಹೌದು, ಹೇಳ್ಕೊಳ್ಳಿ ಹಿಂಗೆ ಆಮ್ರೆಸ್ಟ್ ಇದು. ತುಂಬಾ ಇದೆ ಇನ್ನು ಏನೇನೋ. ಆಮೇಲೆ ಎಲ್ಲ ಓಕೆ ಅಣ್ಣ, ಸರಿ ಅಣ್ಣ. ಸೈಡ್ಗೆ ಹಾಕಿ ನಾನು ಓಡಿಸ್ತೀನಿ ಅಣ್ಣ. ಬೇಡ, ಪರ್ಮಿಷನ್ ತಗೊಬಿಡಪ್ಪ. ಮುತ್ತಣ್ಣಂಗ್ ಕೊಡ್ಬೇಕಿತ್ತು. ನೆಕ್ಸ್ಟ್ ಮುತ್ತಣ್ಣ ತಗೋತಾ ಇದಾರೆ ಗೈಸ್ ಕಾರ್ನ. ನೆಕ್ಸ್ಟ್ ನಮ್ಮ ಮುತ್ತಣ್ಣ ಒಂದ್ ಕಾರ್ ತಗೋತಾರೆ. ಎಸ್, ಇನ್ನೇನು ಧರ್ಮಸ್ಥಳಕ್ಕೆ 30 ಕಿಲೋಮೀಟರ್ ಇದೆ. ಹೆವಿ ಹೊಟ್ಟೆ ಹಸಿತಾ ಇದೆ. ಟೈಮು 4 ಗಂಟೆ ಹತ್ತತ್ರ ಆಗಿದೆ. ಹಾಗಾಗಿ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ದೋಸೆನಾ ಎಂತ ಇದು? ಪರ್ಪಲ್ ಕಲರ್ ಜ್ಯೂಸ್. ಅದು ಇಷ್ಟೊತ್ತಲ್ಲಿ ಪ್ರಸಾದ ಕೊಡಲ್ವಾ? ಸಂಜೆ ಗ್ರೇಪ್ಸ್, ದಾಳಿಂಬೆ ಅಂತ ಈ ಕಡೆ ಐತೆ. ಗ್ರೇಪ್ಸ್ ತರ ಅನಿಸ್ತಾ ಇದೆ. ಕೇಟಿ ಆರ್ಡರ್ ಮಾಡಿದ್ದಾಳೆ. ಇದು ಮಂಗಳೂರು ಸ್ಪೆಷಲ್ ಅನ್ಸುತ್ತೆ. ಪ್ರಿಯಕ್ಕ ಮಾಡಿ ಕುಡಿದ ಮೇಲೆ ಬ್ಲಾಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು. ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ
ಮುದ್ದಣ್ಣ ದೋಸೆ ಹೊಡಿತಾ ಇದ್ದಾರೆ. ಎಲ್ಲರ ಇರಲಿ, ನಮ್ಮ ಮನೇಲಾದ್ರೂ ಇರಲಿ, ನಾವು ಆಚೆನಾರ ಹೋಗ್ಲಿ, ಏನಾರ ಆಗಲಿ, ಎಲ್ಲನೂ ನಮ್ಮ ಮುತ್ತಣ್ಣನ ಕೊಡೋದು. ತಿಂದು ಫಿನಿಶ್ ಮಾಡಬೇಕು ಅಂತ ಫಿನಿಶಿಂಗ್ ಟಚ್ ನಮ್ಮ ಮುತ್ತಣ್ಣನೇ ಕೊಡೋದು. ನಮ್ಮ ಮುತ್ತಣ್ಣ ಚೆನ್ನಾಗಿರಲಿ ಅಂತ ನೋಡಿ ಒಂದು ಪ್ಲೇಟ್ ದೋಸೆ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ಗೀ ದೋಸೆ. ಮಾತಾಡೋಣ ಏನಾರ. ಆ ಕನ್ನಡಕ ಮಾತ್ರ ಉಡುಪಿಗೆ ಬಂದಾಗಿಂದ ಬಿಚ್ಚಲಿಲ್ಲ. ಈ ಕಡೆ ಗೊತ್ತಿಲ್ವಾ ಡೀಸೆಲ್ ಹಾಕ್ಸ್ಬೇಕಂತ? ಓಡ್ ಗುಡು 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 ಅಂತ ಓಡ್ ಬಂದ್ಬಿಟ್ಟ ಕಡೆ. ಕಾರ್ ಅಲ್ಲೈತೆ, ನಾವು ಡೀಸೆಲ್ ಅಂತ ಹೇಳಿಲ್ಲ, ಹಾಗೆ ನೋಡ್ಬಿಟ್ಟ. ಸೊ ನಾವು ಇಷ್ಟು ವರ್ಷ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ, ಫಾರ್ ದಿ ಫಸ್ಟ್ ಟೈಮ್ ಡೀಸೆಲ್ ಹಾಕ್ಸ್ತಾ ಇರೋದು. ನಮ್ಮ ಅಣ್ಣನ ಮುಖದ ಮೇಲೆ ಮಂದಾಸ ನೋಡಿ ಗೈಸ್. ಅವಾಗ ಓಪನ್ ಮಾಡಕ್ ಬರ್ತಾ ಇಲ್ಲ. ಯೂಟ್ಯೂಬ್ ನೋಡು. ಆಯ್ತಲ್ವಣ್ಣ? ಆಯ್ತು, ಪ್ರೆಸ್ ಮಾಡ್ತಾ ಇದೀನಿ. ಅದೇ ಇದೇನೆ, ಅಲ್ಲಿ ಸೌಂಡ್ ಬರ್ತಾ ಇದೆ. ಏನಾರ ಒಂದ್ ಸ್ವಲ್ಪ ಜಾಮ್ ಆಗಿರುತ್ತೆ ನೋಡಿ, ನೀಟಾಗಿ ಓಪನ್ ಮಾಡಿ. ಅಯ್ಯೋ ಸ್ಕ್ರಾಚ್ ಫುಲ್ ಟ್ಯಾಂಕ್ ಹಾಕ್ಬಿಡೋಣ. ಟಾಪ್ ಅಪ್ ಮಾಡ್ಬಿಟ್ಟು ಎಲ್ಲ ದೇವಸ್ಥಾನನೂ ತಿರುಗ್ಬಿಡ್ಬೇಕು. ಫಸ್ಟ್ ನಮ್ಮ ಮನೆಯವ್ರದಕ್ಕೆ ಗಾಡಿಗೆ ನಾನೇ ಪೆಟ್ರೋಲ್ ಹಾಕ್ಸ್ತಾ ಇದೀನಿ. ಡೀಸೆಲ್ ಸಾರಿ, ಅವಳೆ ಹಾಕ್ಸ್ತಾರದು. ಖುಷಿ. ಎಷ್ಟಾಗುತ್ತೆ? 5,000. ಐದಾ? ನಿಂದು ಕ್ರೆಟಾ ಎಷ್ಟಾಗ್ತಿತ್ತು? ನಾನು ಹಾಕ್ತೀನಿ ಬಿಡ್ರಿ. ಕ್ರೆಟಾ ಎಷ್ಟಾಯ್ತೈತಣ್ಣ? ಅದು ಒಂದ್ 5,000 ಆಯ್ತಿತ್ತು. 5,000ನೇನಾ? 50 ಲೀಟರ್ ಹೊರಗಡೆ ಬರ 50 ಲೀಟರ್ ಟ್ಯಾಂಕ್ ಇರುತ್ತೆ. ಡೀಸೆಲ್ ರೇಟು 90 ರುಪೀಸ್. ಒಂದು 55 ಡೀಸೆಲ್ ಆದ್ರೆ ಗಾಡಿ ನಿಲ್ಸ್ಬಾರ್ದು ಅಲ್ವಾ ಜಾಸ್ತಿ? ಪೆಟ್ರೋಲ್ ಆದ್ರೆ ಎಷ್ಟೊತ್ತಾರು ನಾನು ಹಂಗಾರೆ ಪೆಟ್ರೋಲ್ ಗಾಡಿ ತಗೋತೀನಿ. ಯಾವಾಗ್ಲೂ ನಿಲ್ಸಿ ಇರ್ತೀರಾ? ಓಡ್ಸಲ್ವಾ? ತಗೊಂಡು ಯಾಕೆ ವೇಸ್ಟ್ ಮಾಡ್ತೀರಾ? ಅಂದ್ರೆ ಆಗ್ತಾವ್ರಾ? ಇಲ್ಲ ಟಾಕಿ ಎತ್ಕೊಂಬಂದ ಈಗ 1,000 ಆಗೈತೆ. ದೂರ ಹೋದ್ರೆ ಬೇಕಾಗ್ತದೆ. ಅಲ್ಲಿ ಕರೆಕ್ಟಾಗಿ ಐತೆ ಇದು ಸೂರ್ಯ. ರಶ್ ಇಲ್ಲ ಇವತ್ತು ಖಾಲಿ. ಮಂಗಳವಾರ. ಇನ್ನೊಂದೇನು ಗೊತ್ತಾ, ನಮ್ಮ ಅಣ್ಣ ತಗೊಂಡಿರೋದು ಮಂಗಳವಾರ. ಆಲ್ಮೋಸ್ಟ್ ಎಲ್ಲರೂ ಮಂಗಳವಾರ ತಗೋಬಾರ್ದು ಅಂತಾರೆ. ನಮ್ಮ ಅಣ್ಣಂಗೆ ಯಾವುದೇ ವೆಹಿಕಲ್ಸ್ ಆಗಲಿ, ಯಾವುದೇ ಗ್ಯಾಜೆಟ್ಸ್ ಆಗಲಿ, ಏನೋ ಗೊತ್ತಿಲ್ಲ, ಮಿಸ್ ಆಗೋ ಇಲ್ಲ ಸೇರ್ಬೇಕು ಅಂತನೋ ಮಂಗಳವಾರನೇ ತಗೊಳ್ಳೋದು. ಅವ್ನು ಬೈಕ್ ತಗೊಂಡಿದ್ದು ಮಂಗಳವಾರ, ಆಮೇಲೆ ಕ್ರೆಟಾ ತಗೊಂಡಿದ್ದು ಮಂಗಳವಾರ, ತಾರ್ ತಗೊಂಡಿದ್ದು ಮಂಗಳವಾರ, ಮನೆಗೆ ಬಂದಿದ್ದು ಮಂಗಳವಾರ, ಇನ್ನೂ ಒಂದಷ್ಟು ವಸ್ತುಗಳು ತಗೊಂಡಿರೋದು ಮಂಗಳವಾರನೇ. ಬೇಡ ಬೇಡ ಅಂದ್ರೂ ಅದೇನೋ ಮಂಗಳವಾರಕ್ಕೆ ಬಂದ್ಬೀಳುತ್ತೆ. ಹಂಗಂದ್ರೆ ಯಾವುದೋ ಒಂದು ಸ್ಟ್ರಾಂಗ್ ಏನೋ ಹೆಂಡತಿಯವರು ಕೈ ಹಿಡಿದ್ಬಿಟ್ಟಿದ್ದಾರೆ. ಅದು ಹೊಸದಾಗಿ ಏನೇನೋ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಏನು ತಿರುಪತಿಲಿ ಕೂತ್ಕೊಳ್ಳೋದೆಲ್ಲ ಮಾಡಿರ್ತಾರೆ. ತಿರುಪತಿಲಿ ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ, ಕೂತ್ಕೊಂಡೆಲ್ಲ. ಸೊ ಆ ಥರ ಮಾಡಿಬಿಟ್ಟಿದ್ದಾರೆ. ಈ ಥರ ಹೊಸ್ದಾಗಿ ಬರ್ತಾ ಇದೆ, ಆದರೆ ಸ್ವಲ್ಪ ಸುತ್ಕೋ ಬಂದಂಗೆ ಐತೆ. ನೋಡಿ ಗೈಸ್, ಸೀರೆಯಲ್ಲಿ ನಮ್ಮ ಹುಡುಗಿ ಹೆಂಗೆ ಕಾಣಿಸ್ತಿದ್ದಾಳೆ ನೋಡಿ ಗೈಸ್. ಪಂಚೆ ಎಲ್ಲಣ್ಣ? ಪಂಚೆ ಎಲ್ಲ ತಗೊಬಂದ್ರು ಯಾರು ಪಂಚೆ ಹಾಕಿಲ್ಲ. ಓ, ನೀರು ತುಂಬಾ ಇದೆ, ಕಾಲಿಗೆ ತನಕ ಬರ್ತಿದ್ಯಾ ನೀರು? ಪ್ಯಾಂಟ್ ಜಾರ್ಕತೈತಂತೆ ಗೈಸ್. ದೊಡ್ಡ ಸೈಜ್ ತಗೋಬಿಟ್ಟವ್ರೆ. ನಡೆದು ತಣ್ಣನ್ ಫ್ಯಾನ್ಸ್ ಮುತ್ತಣ್ಣ ಒಟ್ಟಾಗಿ ಹೇಳ್ಕೊಂಡಿಲ್ವ? ಇವಾಗ ಬಿಟ್ರು ನೋಡು. ಅಣ್ಣ ನಿನ್ ಸ್ಕಿಲ್ಸ್ ಎಲ್ಲ ರಿವೀಲ್ ಮಾಡ್ತಾ ಇದೀವಿ. ಹೋಗ್ರಿ. ನಾನು ಮೈಸೂರಿಗೆ ಹೋಗಿ 2 ದಿನ ಇರುತ್ತೆ ಅಂದ್ರೆ ಯಾಕೋ ಧರ್ಮಸ್ಥಳದಲ್ಲೇ ಹೋಗಂಗೈತೆ ಹೂವ. ಅದು ಇಲ್ಲಿ ಕಟ್ಟವ್ರೆ ಕಣೆ, ಇಲ್ಲಿ ಮಾಡಿ ಅಂದ್ರಲ್ಲ, ನೋಡಿಲ್ಲ. ಎಲ್ಲ ಉದ್ರೋಯ್ತು ಹೂವಗಳು. ಓಪನ್ ಮಾಡೋದು ಏನ ಏನಾದ್ರು ಮುಂದೆ ಫುಲ್ ಆದ್ರೆ
ಹಚ್ಚು ಇರು ಅದು ಹಚ್ಬೇಡ ಇರು ಕಾಣಿಸೋದೇ ಇಲ್ಲ. ಗುಂಡೆ ಚಂಪು ಕರ್ಕೊ ಹೋಗ್ಬೋದು. ಬೆಟ್ಟ ಗಿಡ್ಡ ಹಚ್ಸಿದ್ರೆ ಈಗ ಆ ಕಾರಿಂದ ಈ ಕಾರ್ಗೆ ಶಿಫ್ಟ್ ಯಾಕೆಂದ್ರೆ ಮದನ್ ಅಣ್ಣ ಅವರು ಬೆಂಗಳೂರಿಗೆ ಹೋಗುತ್ತಿದ್ದಾರೆ. ಬನ್ನಿ ಮೈಸೂರಿಗೆ ಅಂದ್ರೂ ಬರ್ತಾ ಇಲ್ಲ. ಬನ್ನಿ ಅಣ್ಣ. ಸೌತ್ ಅಡ್ಕಕ್ಕೆ ಬಂದ್ವಿ. 7 ಗಂಟೆ ಕ್ಲೋಸ್ ಇತ್ತು. ಕರೆಕ್ಟಾಗಿ ಬಂದ್ವಿ ಅಲ್ವಾ. ಮಹಾಮಂಗಳಾರತಿ ಸಿಕ್ತು 7 ಗಂಟೆಗೆ ಬಂದಿದ್ದಕ್ಕೆ. ಕ್ಲೋಸ್ 7 o'clock ಕ್ಲೋಸು. ಈಗ ನೆಕ್ಸ್ಟು ಕುಕ್ಕೆಗೆ ಹೋಗ್ಬೇಕು. ಮಧು ಹಾಯ್ ಹಾಯ್. ಸೌತ್ ಅಡ್ಕದಲ್ಲಿ ಈ ಪ್ರಸಾದ ಅಂದ್ರೆ ಹೆವಿ ಇಷ್ಟ. ಅರ್ಧಕ್ಕರ್ಧ ಇದಕ್ಕೆ ಬರ್ತಿದ್ದೆ ಮೊದಲು ಚಿಕ್ಕ ವಯಸ್ಸಲ್ಲಿ. ಆಗ ನಮ್ಮ ಬ್ಲ್ಯಾಕ್ ಬೀಫ್ ಮಲ್ಗೆ ಸಿಕ್ಕು ರೂಪಾಯಿ ಹೂವು ನೋಡಿ. 10 hour ಇರಲಿಲ್ಲ. ಯಪ್ಪ. ಇವಾಗ ಮಧು ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಟ್ಟೆ ಎತ್ಕೋತಾ ಇದ್ದಾಳೆ. ನಮ್ಮ ಅಣ್ಣನ ಡೈಲಾಗ್ನ ನಮ್ಮ ಅಣ್ಣ ಬಿಟ್ಟ ಇವ್ ಅಣ್ಣನಿಂದ ಸಾರಿ ಅಂತಿದ್ದ. ಇದನ್ನ ಮುತ್ತಣ್ಣ ಇಟ್ಕೊಂಡ್ರು ಅವ್ನು ಬಿಟ್ಟೆ ಬಿಟ್ಟ. ಯಾಕೆ ಬಿದ್ದೋಗಿತ್ತಾ? ನೀನ್ ಇಡಬೇಡ. ಇಲ್ಲ ಈಗ ಬಿದ್ದಿದ್ದು. ನನ್ನ ಮೇಲೆ ತಕ್ಬಿಟ್ಲು. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಮಲ್ಕೊಳಕ್ಕಾಗಲ್ಲ. ಮುತ್ತಣ್ಣಂದು ಟ್ಯಾಲೆಂಟ್ ಹೇಳೆ. ಏನ್ ಸ್ಟೋರಿ? ಗೈಸ್, ಧರ್ಮಸ್ಥಳದಲ್ಲಿ ಮದನಣ್ಣನ ಕಳ್ಸ್ಕೊಡೋ ಟೈಮಲ್ಲಿ ಇಲ್ಲಿ ಇಟ್ಟವ್ರೆ. ಇಲ್ಲಿ ನೀನ್ ಈಗ್ಲೇ ಇಟ್ಬಿಟ್ಟು ಸುಮ್ಮನೆ ಅಲ್ಲಿ ಹತ್ಬಿಟ್ರಿ. ಬಿದ್ದು ಅದು ಗೊತ್ತೇ ಇಲ್ಲ ನಮಗ್. ಬಿದ್ದಿರೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸದ್ಯ ಅದು ಈಚೆ ಏನು ಚೆನ್ನಾಗಿಲ್ಲ, ಹಂಗೆ ಉಲ್ಟಾ ಬಿದ್ದೋಗೈತೆ. ಯಾರೋ ಪಾಪ ನೋಡ್ಬಿಟ್ಟು ನಾವು ಕ್ರಾಸ್ ಮಾಡ್ಕೊಬರೋಷ್ಟ್ರಲ್ಲಿ ಟೆಂಪಲ್ ಮುಂದೆ ತಂದು ಕೊಟ್ರು. ಇವಣ್ಣ ಮಾಡೋದು ಒಸಿ ಪಸಿನ. ನಡೀರಿ, ಹೊಟ್ಟೆ ಸಿತೈತೆ. ಗೈಸ್, ನಿಮ್ಗೆ ಸ್ವೀಟ್ ಕೊಟ್ಟಿಲ್ಲ ನಾವು, ತಗೊಳ್ಳಿ. ನಾವು ಓಡಿಸ್ತೀವಿ ಅಷ್ಟೇ. ಅವ್ನು ಮಲ್ಕೊಳ್ಳಿ. ಹಾಯ್ ಹಾಯ್. ನೋಡಲ್ಲ. ಅಷ್ಟೊತ್ತಿಂದ ಅಕ್ಕ ಅಣ್ಣ ಅಂತಿದ್ದ. ಊಟ ಮಾಡ್ತಾ ಇದೀವಿ ಗೈಸ್ ನಾವು. ಇಷ್ಟೊತ್ತು ಗಂಟೆ ಬರ್ತಿದ್ದೆ. ಸೇಮ್ ಮುತ್ತಣ್ಣನ ಥರನೇ ಇತ್ತು. ತೋರ್ಸು. ಹಾಯ್. ಇಲ್ಲಿ ನೋಡು. ಹಾಯ್. ಇಲ್ಲಿ ನೋಡು. ತಿರುಗ್ತಾನೆ ಇಲ್ಲ. ಬರ್ಲಿ. ನಮ್ಮ ಮನೆಗೆ ಬಂದ್ವಿ. ನಮ್ಮ ದೇವರುಗಳು ಹೋಗಿ ಒಂದು ರೌಂಡು ಕಾರ್ನೆಲ್ಲ ಮೂಸಿ ಬಂದಿದ್ದಾರೆ. ಸೊ ನಾಳೆ ಬೆಳಿಗ್ಗೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ಅಜ್ಜಿಗೆ ಸರ್ಪ್ರೈಸ್ ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ. ನಾನೇನಾದ್ರು ಬೇಗ ಎದ್ದು ಅವ್ರು ನೋಡೋಕ್ಕೂ ಮುಂಚೆ ನೋಡಿದ್ರೆ ನಾನೇ ಬೇಗ ಎದ್ದೇಳ್ತೀನಿ. ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕಲ್ಲ, ಆಲ್ರೆಡಿ 1 ಗಂಟೆ ಆಗಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮದನ್ಗೌಡ ಯೂಟ್ಯೂಬ್ ಚಾನಲ್, ನೇಷನಿಕಲ್ ವ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ತುಂಬ ಜನ ವಿಶ್ ಮಾಡಿದ್ದೀರಾ, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.